ಬೆಟ್ಟ, ಮಲಬಾರ್ ಹೇಳುವಂಥ ಜಾಗ. ಸುಬ್ರಹ್ಮಣ್ಯ ದೇವರು ಅನ್ನ ಕೊಡುವ ತಂದೆಯಾಗಿ, ಇಕ್ಕುವಂಥ ತಂದೆಯಾಗಿ, ಇಗುತಪ್ಪನ ಅವತಾರದಲ್ಲಿ ಮನುಷ್ಯ ರೂಪದಲ್ಲಿ ಕೊಟ್ಟ ಪುಣ್ಯ ನೆಲೆ ಪಾಡಿ ಇಗುತಪ್ಪನ ಹೇಳ್ತಾರೆ. ಸಾಕ್ಷಾತ್ ಈಶ್ವರ ದೇವರ ತಪಸ್ಸಿಗೆ ಕೂತ ಪುಣ್ಯ ನೆಲೆ ಸುಬ್ರಹ್ಮಣ್ಯ ದೇವರು ಕೇರಳದಿಂದ ಬಂದು ಅಲ್ಲಿ ಪ್ರತ್ಯಕ್ಷ ಆಗಿದೆ. ಜನರಿಗೆ ಇದು ಭತ್ತ, ಇದು ಕುತ್ತಿ, ಈ ಬುತ್ತಿಯ ಭತ್ತಕ್ಕೆ ಬಂದು ಕೊಟ್ಟು ಆಶೀರ್ವಾದ ಮಾಡಿ ಏನು ಹೇಳಿದೆ ಅಂತ ಹೇಳಿದ್ರೆ, ಜನ್ಮದಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಹುಟ್ಟು ಸಾವು ಬರುವಂಥದ್ದೇ, ಹುಟ್ಟಲಿಕ್ಕೂ ಸತ್ತು ಮೋಕ್ಷಕ್ಕೂ ನನ್ನ ಅನುಗ್ರಹ ಬೇಕು, ಆವಾಗ ಬಂದು ದಾನ ಧರ್ಮ ಮಾಡ್ಕೊಂಡು ಬನ್ನಿ. ಎಲ್ಲಿವರೆಗೆ ನಂಬಿ ಬಾಳಿ ಬದುಕಿ ದಾನ ಧರ್ಮ ಇಟ್ಟು ಬರ್ತೀರಾ, ಇಗ್ಗುತಪ್ಪ ಅನ್ನ ಕೊಡುವ ದೇವರಾಗಿ ದಕ್ಷಿಣ ಮಾಡ್ಕೊಂಡು ಬರ್ತೇನೆ. ಈ ಮಣ್ಣಲ್ಲಿ ಯಾರೆಲ್ಲ ಹುಟ್ಟಿ ಬೆಳೆದಿಯಾರ ಎಲ್ಲರಿಗೂ ಕುಲದೇವರು ನಾನೇ. ಒಂದು ಒಳ್ಳೆ ಕಾರ್ಬಾರ ಕೆಟ್ಟ ಕಾರ್ಬಾರ ನಂಬಿಕೊಂಡು ಬನ್ನಿ. ಒಂದಿರುವ ಸಂಸಾರವನ್ನು ಹತ್ತಾಗಿ 100 ಕಾಪಾಡ್ತೇನೆ. ಅಹಂಕಾರ ಮಿತಿ ಮೀರಿ ಹೋದ ಕಾಲಕ್ಕೆ ನಾನೇ ಕೊಟ್ಟ ಅನ್ನವೇ ಆಹಾರ ನಿಮ್ಮ ಜನಾಂಗಕ್ಕೆ ಸರ್ವನಾಶ. ವಸಂಬದ್ದನ್ನು ಅನುಗ್ರಹ ಪಡ್ಕೊಳ್ಳಿ. ಅಷ್ಟೈದು ಕಾಪಾಡ್ತೇನೆ. ಎಷ್ಟೋ ಸಂಪಾದನೆ ಮಾಡ್ತೇವೆ, ಕಳ್ಕೊಳ್ತೇವೆ. 90 ಭಾಗ ಮಾಡಿಕೊಂಡು 10 ಭಾಗ ದಾನ ಮಾಡಬೇಕು. ನಿತ್ಯ ಅನ್ನದಾನ ಆಗುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ದಾನ ಕೊಡುವ ಮಕ್ಕಳು ನೀವಾಗಿ ಸ್ವೀಕಾರ ಮಾಡಿದ ತಂದೆ ನಾನಾಗಿ ಎಲ್ಲಿವರೆಗೆ ನಂಬ್ತಿರೋದರಿಗೆ ನನ್ನ ಆಶೀರ್ವಾದವನ್ನು ಕೊಟ್ಟ ಅಪ್ಪನೇ ಇಗ್ಗುತಪ್ಪ ದೇವರು. ಅಮ್ಮ ಕಾವೇರಮ್ಮ, ಅಪ್ಪ ಇಗ್ಗುತಪ್ಪ. ಪಿಂಡ ಕ್ಷೇತ್ರ ಕಾವೇರಿ, ದಾನ ಕ್ಷೇತ್ರ ಇಗ್ಗುತ್ತ ಬೆಳ್ಕೊಂಡು ಜಾತಿ ಮತ ಬೇರೆ ಎಲ್ಲರೂ ಒಂದು ಪೂಜೆ ಮಾಡುವಂಥ ಕೊಡಗಿನ ಆರಾಧ್ಯ ದೇವರೇ ಇಗ್ಗುತಪ್ಪ ದೇವರು. ಹಾಗೆ ಅಪ್ಪಾಜಿಯವರು ಬಂದಿಷ್ಟು ನಮಗೆ ದಾನ ಹೋದ ಪುಣ್ಯ ನೆಲೆ ಇದೀಗ. ಹಾಗೆ ಬಂದಿದ್ದು ಯೋಗ ಬರಬೇಕು. ಇವತ್ತೆಲ್ಲ ಬಂದಿದ್ದೀರಿ. ಈಗ ನಿಮಗೆಲ್ಲರಿಗೂ ಆ ಇಗ್ಗುತಪ್ಪನ ಆಶೀರ್ವಾದ ಅನುಗ್ರಹ ಇದು ಬಿಟ್ಟು ಇಷ್ಟಾರ್ಥ ನೆರವೇರಿ ಭವಿಷ್ಯದಲ್ಲಿ ಭಕ್ತರಾಗಿ ಬಂದು ಆ ಧರ್ಮಿಷ್ಠರಾಗಿ ಬಾಳುವಂಥ ಬದುಕೊಳ್ಳಿ ಅಂತ ಹೋಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟು ಇತಿಹಾಸ ಉಂಟು. ಪ್ರಸಾದದಲ್ಲಿ ಉಂಟು. ಈಗ ಸಂಕಲ್ಪ ಮಾಡಿ ಪೂಜೆ ಮಾಡಿ ಊಟಕ್ಕೆ ಹೋಗೋದು. ಈಗ ಹಿಡ್ಕೊಳ್ಳಿ. ಓಂ ಶುಭೆ ಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣ ಯಜಮಾನಸ್ಯ ನಾಮ ನಕ್ಷತ್ರೇಸರು. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೀನಿ. ಯಾಕೆಂದರೆ ನಾನು ಇವತ್ತು ನಮ್ಮದು ಕೊಡಗಿನಲ್ಲಿರುವ ಇಗ್ಗುತಪ್ಪ ದೇವಸ್ಥಾನಕ್ಕೆ, ಕಕ್ಕಬ್ಬೆಯಲ್ಲಿ ಇದೆ ಅದು, ಅಲ್ಲಿಗೆ ನಾವು ಹೊರಟಿದ್ದೇವೆ. ನಾನು, ನನ್ನ ಮಗಳು. ಹಾಯ್ ಅಂತೇಳು. ಹಾಯ್ ಹಾಯ್. ಮತ್ತೆ ಸಮೃದ್ಧ. ಹಾಯ್ ಹಾಯ್. ನಮ್ಮ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಂದು ಬೆಲ್ ಐಕಾನನ್ನು ಒತ್ತಿ, ಪಕ್ಕದಲ್ಲಿದ್ದ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮದು ವಿಡಿಯೋ ಎಲ್ಲ ನಿಮಗೆ ಬರ್ತದೆ. ನಾವು ಅಲ್ಲಿ ಯಾವ ರೀತಿ ದೇವಸ್ಥಾನ ಇದೆ, ಅಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಅದನ್ನು ನಾವು ನೋಡಿದ ಅಲ್ಲಿದ್ದ ವಿಡಿಯೋನೆಲ್ಲ ಡೀಟೇಲ್ ಆಗಿ ನಾನು ಮಾಡಿ ನಿಮಗೆ ತೋರಿಸ್ತೇನೆ. ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ಹೋಗೋಣ. ಎಲ್ಲರೂ ಬನ್ನಿ. ಓಕೆ ಗೈಸ್, ನಾವು ಇಗ್ಗುತಪ್ಪಕ್ಕೆ ಹೋಗಿ ಬರೋಣ. ಓಕೆ ಗೈಸ್. ಇದು ನಮ್ಮ ಅತ್ತಿಗೆಯ ಗಂಡ ಕೊಟ್ಟೋಳಿಯಲ್ಲಿರೋದು. ಇವರು ನಮ್ಮ ದೊಡ್ಡ ಅತ್ತಿಗೆಯ ಮಗಳು ಸಾನ್ನಿಧ್ಯ ಅಂತ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಇವಳು ನನ್ನ ಮಗಳು. ನಾವೆಲ್ಲ ಒಟ್ಟಿಗೆ ಸೇರಿ ಇಲ್ಲಿಗೆ ಇಗ್ಗುತಪ್ಪ ದೇವಸ್ಥಾನಕ್ಕೆ ಓಮನಿಯಲ್ಲಿ ಹೊರಟಿದ್ದೀವಿ. ಇವಳು ನಮ್ಮ ಕೊಟ್ಟೋಳಿ ಅತ್ತಿಗೆ ಮಗಳು ಪೂರ್ಣಶ್ರೀ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸೀನರಿ. ನೋಡಿ ಅಲ್ಲಿ ದೂರದಿಂದ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಅದು ಇಗ್ಗುತಪ್ಪದ ದೇವಸ್ಥಾನದಿಂದ ಕಾಣುವ ಬೆಟ್ಟ ಇದು. ನಾವು ಇಲ್ಲಿ ಕಡಂಗದಿಂದ ಮುಂದೆ ಹೋಗುವಾಗ ಕಕ್ಕಬ್ಬೆ ಅಂತ ಸಿಗ್ತದೆ, ಅಲ್ಲಿ ಇದು ಕಾಣ್ತದೆ ಜಾಸ್ತಿ, ತುಂಬ ಚೆನ್ನಾಗಿ ಕಾಣ್ತದೆ. ಇದರ ಹೆಸರು ತಡಿಯಂಡಮೋಳ್ ಬೆಟ್ಟ ಅಂತ ಹೇಳ್ತಾರೆ. ಇದು ಕೇರಳದ ಸೈಡಿಗೆ ಸೇರುವ ಬೆಟ್ಟ ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್. ಇಲ್ಲಿ 9th ಮೈಲ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಲ್ವಾ ಸೀನು.
ಇದು ಕಕ್ಕಬ್ಬೆ. ಇಲ್ಲಿ ಒಂದು ಜಂಕ್ಷನ್ ಇದೆ, ಇಲ್ಲಿಂದ ಒಳಗಡೆ ಹೋಗಬೇಕು. ಈ ಕಡೆ ಭಾಗಮಂಡಲಕ್ಕೆ ಹೋಗೋ ರೋಡು. ನಾವು ಈ ಕಡೆ ಕಕ್ಕಬ್ಬೆಯಲ್ಲಿ ಜಂಕ್ಷನಿಂದ ಒಳಗಡೆ ಈ ಥರ ರೋಡ್ ಸಿಕ್ಕದಲ್ಲಿ ಮಾರ್ಕ್ ಇದೆ ನೋಡಿ, ಇಲ್ಲಿ ದ್ವಾರ ಕಾಣ್ತಾ ಇದೆಯಲ್ಲ, ಇದರೊಳಗಡೆ ಹೋಗಬೇಕು.
ಇನ್ನು ಕೇವಲ 2 ನಿಮಿಷದಲ್ಲಿ ನಾವು ಇಗ್ಗುತಪ್ಪ ದೇವಸ್ಥಾನಕ್ಕೆ ತಲುಪ್ತೇವೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವಾತಾವರಣ. ನೋಡಿ ಫ್ರೆಂಡ್ಸ್, ಇಲ್ಲಿ ತಲುಪಿ ಆಯಿತು. ಈ ಕಾಫಿ ತೋಟದಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನದ ಕಂಪೌಂಡ್ ಎಲ್ಲ ಸಿಗುತ್ತೆ, ನೋಡ್ಕೊಂಡು ಬರೋಣ. ನೋಡಿ ತಲುಪಿ ಆಯಿತು. ನೋಡಿ ಇದು ದೇವಸ್ಥಾನದ ಕಂಪೌಂಡ್, ಎಷ್ಟು ಸುಂದರವಾಗಿ ಕಲ್ಲಿನಲ್ಲಿ ಕಟ್ಟಿದ್ದಾರೆ ಅಂತ. ನೋಡಿ ಇದು ದೇವಸ್ಥಾನದ ಮುಂಭಾಗ. ಇಲ್ಲಿ ಒಳಗಡೆ ಹೋದರೆ ಸೈಡಿಂದ ಇದು ನಮ್ಮ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಲು ಒಂದು ವ್ಯವಸ್ಥೆ ಇರುತ್ತೆ. ಇದು ದೇವಸ್ಥಾನದ ಭೋಜನ ವ್ಯವಸ್ಥೆ ಮಾಡುವ ಸ್ಥಳ. ಇದು ಕಿಚನ್ ರೂಮ್ ಅಂತ ಹೇಳ್ಬೋದು. ಇದು ದೇವಸ್ಥಾನದ ಸುತ್ತಮುತ್ತ. ಇದು ಸಂಪಿಗೆ ಮರ, ಪುರಾತನ ಕಾಲದ ಸಂಪಿಗೆ ಮರ. ನೋಡಿ ಇಲ್ಲಿಂದ ಸೀನರಿ ತುಂಬ ಚೆನ್ನಾಗಿ ಕಾಣ್ತದೆ. ನೋಡಿ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪ್ರಕೃತಿ ತುಂಬ ಸುಂದರವಾಗಿ ಕಾಣ್ತಾ ಇದೆ. ನೋಡಿ ಇಲ್ಲಿ ತಂಪಾದ ಗಾಳಿ ಬೀಸ್ತಾ ಇರ್ತದೆ. ಇದು ದೇವಸ್ಥಾನದ ಮೇಲ್ಭಾಗದಲ್ಲಿ ನಿಂತಿದ್ದೇವೆ ನಾವು. ಇಲ್ಲಿ ಜನರಿಗೆ ಕೂತ್ಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಬೆಳಗಿನ ಉಪಹಾರ ಕೂಡ ಸಿಗುತ್ತೆ. ನೋಡಿ ಇಲ್ಲಿ ನಾವು ಉಪಹಾರದ ವ್ಯವಸ್ಥೆಗೆ ಕೂತಿದ್ದೇವೆ. ಎಲ್ಲ ಭಕ್ತಾದಿಗಳಿಗೂ ಸಿಗುತ್ತೆ. ಬೆಳಗಿನ ಉಪಹಾರಕ್ಕೆ ಉಪ್ಪಿಟ್ಟು, ಅವಲಕ್ಕಿ, ನೆಕ್ಸ್ಟ್ ಕೇಸರಿ ಬಾತ್, ಕಾಫಿ, ಟೀ ಕುಡಿಯೋರಿಗೆ ಟೀ ಕೂಡ ಕೊಡ್ತಾರೆ. ನೋಡಿ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಯಾವ ಥರದ ಹೂವಿನ ಗಿಡಗಳು ಇದ್ದಾವೆ ಅಂತ ಅಲ್ಲಿ ನೋಡ್ಕೊಂಡು ಬರುವ. ಒಂದು ರೌಂಡ್ ದೇವಸ್ಥಾನಕ್ಕೆ ಸುತ್ತು ಹಾಕಿ ಬರುವ, ನೋಡ್ಕೊಂಡು ಬರುವ ಯಾವ ಥರದ ಹೂ ಗಿಡಗಳಿದ್ದಾವೆ, ಥರದ ಬಣ್ಣ ಬಣ್ಣದ ಹೂಗಳು ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಚೆನ್ನಾಗಿ ನೋಡ್ಕೊಂಡು ಬರುವ. ಚೆನ್ನಾಗಿದ್ದೀರಾ? ಐತಿ ಶರಣ್ಯ. ಹೀಗೆಲ್ಲ ಬೇಗ ಕೊಟ್ಟೆ ರವಾಲನ್ನ ಈಗ ತುಮಸ್ ರೋಗಸ್ ಹಾಗೆ
ನೋಡಿ ಇಲ್ಲಿ ನಾವು ಸತ್ಯನಾರಾಯಣ ದೇವರ ಪೂಜೆಗೆ ಕೂತಿದ್ದೇವೆ. ಇದು ಸತ್ಯನಾರಾಯಣ ಪೂಜೆ ವ್ಯವಸ್ಥೆ ಆಗುತ್ತೆ, ಮತ್ತು ಅಕ್ಷರಾಭ್ಯಾಸನೂ ಕೂಡ ಮಾಡ್ತಾರೆ. ನೋಡಿ ಇದು ವಿವಿಧ ರೀತಿಯಲ್ಲಿ ಯಾವ ರೀತಿಯಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಗೋಡೆಯಲ್ಲಿ. ಇದನ್ನು ಒಂದ್ಸಲ ಕೊನೆಯವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಕೆತ್ತನೆ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ತುಂಬ ಸೂಪರಾದ ಕೆತ್ತನೆ ಇದು. ಇದು ಸಂಕ್ರಾಂತಿ ದಿವಸ ದೇವರನ್ನು ಹೊರಗೆ ತಂದು ತಲೆ ಮೇಲೆ ಹೊತ್ತುಕೊಂಡು ಹೋಗುವ ವ್ಯವಸ್ಥೆ ಇದು. ಸಂಕ್ರಮಣ ದಿವಸ ಮಾತ್ರ ಈ ಥರ ಮಾಡ್ತಾರೆ ನೋಡಿ. ಒಂದು ಸಲ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ.
ಸಂಕ್ರಮಣ ದಿವಸದಂದು ಇಲ್ಲಿ ತುಲಾಭಾರದ ವ್ಯವಸ್ಥೆ ನಡೆಯುತ್ತೆ. ಎಲ್ಲರೂ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ತುಲಾಭಾರದ ವ್ಯವಸ್ಥೆಯನ್ನು ಮಾಡ್ತಾರೆ. ಅನಂತರ ಇದರ ದೇವರ ಬಲಿಯನ್ನು ದೇವಸ್ಥಾನದ ಸುತ್ತಲೂ 3 ಸುತ್ತು ಬರ್ತಾರೆ. ನೋಡಿ, ಇಲ್ಲಿ ಕೂರ್ಗೀಸ್ಗಳು ಎಲ್ಲ ವೈಟ್ ಕಲರ್ ಬಟ್ಟೆಯನ್ನು ಧರಿಸಿದ್ದಾರೆ. ಇದು ದೇವರ ಪ್ರಸಾದ. ಇದು ನೆಕ್ಸ್ಟ್ ಇದು ನೈವೇದ್ಯ. ನೆಕ್ಸ್ಟ್ ಅನ್ನ, ಚಿತ್ರಾನ್ನ. ನೆಕ್ಸ್ಟ್ ಇದು ಪಾಯಸ, ಅನ್ನದ ಪಾಯಸ. ನೆಕ್ಸ್ಟ್ ಇದು ಮಜ್ಜಿಗೆ, ಇದು ಸಾಂಬಾರು, ರಸಮು, ನೆಕ್ಸ್ಟ್ ಚಟ್ನಿ. ಇವೆಲ್ಲ ನಮಗೆ ಬಂದ ಭಕ್ತಾದಿಗಳಿಗೆ ಎಲ್ರಿಗೂ ಬಡಿಸಲು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇದು ಡೈಲಿ ಯಾವಾಗಲೂ ಈ ಈಶ್ವರ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಅನ್ನಕ್ಕೆ ಯಾವಾಗಲೂ ತೊಂದರೆ ಇರುವುದಿಲ್ಲ. ಮೊದಲಾಗಿ ಹುತ್ತರಿ ಹಬ್ಬವನ್ನು ಇಲ್ಲಿ ಆಚರಿಸುತ್ತಾರೆ, ಅನಂತರ ಎಲ್ಲರೂ ಕೊಡಗಿನಲ್ಲಿ ಆಚರಿಸ್ತಾರೆ. ಇಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯು ಕೂಡ ದೊರೆಯುತ್ತೆ. ನೋಡಿದ್ರಲ್ಲ ಯಾವುದೆಲ್ಲ ಇದೆ ಅಂತ. ನೈವೇದ್ಯ, ಪಾಯಸ, ಪಲ್ಯ, ನೆಕ್ಸ್ಟ್ ಚಿತ್ರಾನ್ನ, ಮೊಸರು, ಎಲ್ಲ ಥರದ ಐಟಮ್ ಎಲ್ಲ ದೊರೆಯುತ್ತೆ.
ನೋಡಿ ಫ್ರೆಂಡ್ಸ್, ಇದರ ಇನ್ನೂ ಕೆಲವು ಭಾಗ ನಾನು ತೋರಿಸ್ಲಿಕ್ಕಿದೆ, ಅದನ್ನು ತೋರಿಸ್ತಾ ಬರ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಊಟ ಆಯ್ತು ಮಮ್ಮ ನಿಮ್ದು? ಆಯಿತು. ಇಷ್ಟು ಬೇಗ? ಓಂ ಅಥ ಪೂಜಾಗೆ ಬೆಟ್ಟ ಮಲಬಾಂಚಿರುವಂಥ ಜಾಗ. ಸುಬ್ರಹ್ಮಣ್ಯ ದೇವರು ಅನ್ನ ಕೊಡುವ ತಂದೆಯಾಗಿ, ಇಕ್ಕುವಂಥ ತಂದೆಯಾಗಿ ಇಗುತಪ್ಪನ ಅವತಾರದಲ್ಲಿ ಮನುಷ್ಯ ರೂಪದಲ್ಲಿ ಕೊಟ್ಟ ಪುಣ್ಯ ನೆಲೆ ಪಾಡಿ ಇಗುತಪ್ಪ ಹೇಳ್ತಾರೆ. ಸಾಕ್ಷಾತ್ ಈಶ್ವರ ದೇವರ ತಪಸ್ಸಿಗೆ ಕೂತ ಪುಣ್ಯ ನೆಲೆ. ಸುಬ್ರಹ್ಮಣ್ಯ ದೇವರು ಕೇರಳದಿಂದ ಬಂದು ಅಲ್ಲಿ ಪ್ರತ್ಯಕ್ಷ ಆಗಿದೆ ಜನರಿಗೆ. ಇದು ಭತ್ತ, ಇದು ಕುತ್ತಿ, ಈ ಬುತ್ತಿಯ ಭತ್ತ ಬಂದು ಕೊಟ್ಟು ಆಶೀರ್ವಾದ ಮಾಡಿ ಏನು ಹೇಳಿದ ಅಂತ ಹೇಳಿದ್ರೆ, ಜನ್ಮದಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಹುಟ್ಟು ಸಾವು ಬರುವಂಥದ್ದೇ. ಹುಟ್ಟಲಿಕ್ಕೂ ಸತ್ತು ಮೋಕ್ಷಕ್ಕೂ ನನ್ನ ಅನುಗ್ರಹ ಬೇಕು. ಆವಾಗ ಬಂದು ದಾನ ಧರ್ಮ ಮಾಡ್ಕೊಂಡು ಬನ್ನಿ. ಎಲ್ಲಿವರೆಗೆ ನಂಬಿ ಬಾಳಿ ಬದುಕಿ ದಾನ ಧರ್ಮ ಇಟ್ಟು ಬರ್ತೀರಾ, ಇಗ್ಗುತಪ್ಪ ಅನ್ನ ಕೊಡುವ ದೇವರಾಗಿ ರಕ್ಷಣೆ ಮಾಡ್ಕೊಂಡು ಬರ್ತೇನೆ. ಈ ಮಣ್ಣಲ್ಲಿ ಯಾರೆಲ್ಲ ಹುಟ್ಟಿ ಬೆಳೆದಿಯಾರ ಎಲ್ಲರಿಗೂ ಕುಲದೇವರು ನಾನೇ. ಒಂದು ಒಳ್ಳೆ ಕಾರ್ಬಾರ ಕೆಟ್ಟ ಕಾರ್ಬಾರ ನಂಬಿಕೊಂಡು ಬನ್ನಿ. ಒಂದಿರುವ ಸಂಸಾರವನ್ನು ಹತ್ತಾಗಿ 100 ಕಾಪಾಡ್ತೇನೆ. ಅಹಂಕಾರ ಮಿತಿ ಮೀರಿ ಹೋದ ಕಾಲಕ್ಕೆ ನಾನೇ ಕೊಟ್ಟ ಅನ್ನವೇ ಆಹಾರ ನಿಮ್ಮ ಜನಾಂಗಕ್ಕೆ ಸರ್ವನಾಶ. ವಸಂಬದ್ದನ್ನು ಅನುಗ್ರಹ ಪಡ್ಕೊಳ್ಳಿ. ಅಷ್ಟೈದು ಕಾಪಾಡ್ತೇನೆ. ಎಷ್ಟೋ ಸಂಪಾದನೆ ಮಾಡ್ತೇವೆ, ಕಳ್ಕೊಳ್ತೇವೆ. 90 ಭಾಗ ಮಾಡಿಕೊಂಡು 10 ಭಾಗ ದಾನ ಮಾಡಬೇಕು. ನಿತ್ಯ ಅನ್ನದಾನ ಆಗುವಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ದಾನ ಕೊಡುವ ಮಕ್ಕಳು ನೀವಾಗಿ ಸ್ವೀಕಾರ ಮಾಡಿ ತಂದೆ ನಾನಾಗಿ ಎಲ್ಲಿವರೆಗೆ ನಂಬ್ತಿರೋದರಿಗೆ ನನ್ನ ಆಶೀರ್ವಾದ ಕೊಟ್ಟ ಅಪ್ಪನೇ ಇಗ್ಗುತಪ್ಪ ದೇವರು. ಅಮ್ಮ ಕಾವೇರಮ್ಮ, ಅಪ್ಪ ಇಗ್ಗುತಪ್ಪ. ಪಿಂಡಕ್ಷೇತ್ರ ಕಾವೇರಿ, ದಾನ ಕ್ಷೇತ್ರ ಇಗ್ಗುತ್ತ ಬೆಳ್ಕೊಂಡು ಜಾತಿ ಮತ ಬೇರೆ ಎಲ್ಲರೂ ಬಂದು ಪೂಜೆ ಮಾಡುವಂಥ ಕೊಡಗಿನ ಆರಾಧ್ಯ ದೇವರೇ ಇಗ್ಗುತಪ್ಪ ದೇವರು. ಹಾಗೆ ಅಪ್ಪಾಜಿಯವರು ಬಂದಿಷ್ಟು ನಮಗೆ ದಾನ ಹೋದ ಪುಣ್ಯ ನೆಲೆ ಇದೀಗ. ಹಾಗೆ ಬಂದಿದ್ದು ಯೋಗ ಬರಬೇಕು. ಇವತ್ತೆಲ್ಲ ಬಂದಿದ್ದೀರಿ. ಈಗ ನಿಮಗೆಲ್ಲರಿಗೂ ಆ ಇಗುತಪ್ಪನ ಆಶೀರ್ವಾದ ಇದು ಬಿಟ್ಟು ಇಷ್ಟಾರ್ಥ ನೆರವೇರಿ ಭವಿಷ್ಯದಲ್ಲಿ ಭಕ್ತರಾಗಿ ಬಂದು ಆ ಧರ್ಮಿಷ್ಠರಾಗಿ ಬಾಳುವಂಥ ಬದುಕೊಳ್ಳಿ ಅಂತ ಒಬ್ಬಂತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟು ಇತಿಹಾಸ ಉಂಟು. ಪ್ರಸಾದ ಉಂಟು. ಈಗ ಸಂಕಲ್ಪ ಮಾಡಿ ಪೂಜೆ ಮಾಡಿ ಊಟಕ್ಕೆ ಹೋಗೋದು. ಈಗ ಹಿಡ್ಕೊಳ್ಳಿ. ಓಂ ಶುಭೆ ಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣ ಯಜಮಾನಸ್ಯ ನಾಮ ಶತೇಸರು ಶಿಲ್ಪಾನಾಂ ವಿಕಾಸನಾಂ ಅದ್ವಿತಾನಾಂ ವರಿಣ್ಯಾನಾಂ ರವಿಕುಮಾರನಾಂ ಐಶ್ವರ್ಯನಾಂ ದಿವ್ಯಾನಾಂ ಪುರಲಿಂಗೇನಾಂ ಕೊಡುವ ಹಣದ ಅನ್ನ ಹೋಗುವಂಥದ್ದು. ನಾವು ಎಷ್ಟೋ ಸಂಪಾದನೆ ಮಾಡ್ತೇವೆ, ಕಳ್ಕೊಂಡು 90 ಭಾಗ ಉಪಯೋಗ ಮಾಡಿಕೊಂಡು ಒಂದು 10 ಭಾಗ ದಾನ ಮಾಡೋ ಶಾಸ್ತ್ರ ಉಂಟು. ಅದ್ರ ಪ್ರಕಾರ ಇವತ್ತು ಅನ್ನದಾನಕ್ಕೆ ಹಣ ಸಹಾಯ ಮಾಡಿದ್ದೀರಿ. ಈಗ ಅನ್ನ ಪುನಶ್ಯ ನಮಃ. ಓಂ ನೋಡಿ, ಇಲ್ಲಿ ಭತ್ತದ ತೆನೆ ಇದೆ. ಇಲ್ಲಿ ಹುತ್ತರಿ ಹಬ್ಬವನ್ನು ಮೊದಲು ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೊಡಗಿನಲ್ಲಿ ಎಲ್ಲ ಕಡೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇಗ್ಗುತಪ್ಪ ಅಂದರೆ ಅನ್ನ ಕೊಡುವ ದೇವರು ಇಲ್ಲಿಂದ ಫಸ್ಟ್ ಮೊದಲಾಗಿ ಜನರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇದು ಒಳಗೆ ಹೋಗುವ ಪ್ರವೇಶವಿರುವ ದ್ವಾರ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಜನರು ಹೊರಗಡೆಯಿಂದ ಒಳಗಡೆ ಬರ್ಬೋದು, ದೇವಸ್ಥಾನಕ್ಕೆ ಪ್ರವೇಶ ಮಾಡ್ಬೋದು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರುವ. ಹೊರಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಇಷ್ಟರಗೆ ನಾವು ದೇವಸ್ಥಾನದ ಒಳಗೆ ಎಲ್ಲ ನೋಡಿ ಆಯಿತು. ಇನ್ನು ಕೆಳಭಾಗದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರುವ. ನೋಡಿ, ಇಲ್ಲಿ ಎಷ್ಟು ಸುಂದರವಾಗಿದೆ ನೋಡಿ. ಇದು ಎಂಟ್ರನ್ಸ್ ನೋಡಿ. ಇಲ್ಲಿ ಒಂದು ಮೆಟ್ಲು ಇದೆ. ಈ ಮೆಟ್ಲಲ್ಲಿ ಯಾರಿಗೂ ಪ್ರವೇಶ ಇಡುವುದಿಲ್ಲ, ಯಾಕೆಂದರೆ ಇದು ತುಂಬ ಎತ್ತರವಾಗಿದೆ ಮೆಟ್ಲು. ಈ ಕಡೆಯಿಂದಲೇ ಬರಬೇಕು. ಇಂಟರ್ಲಾಕ್ ಹಾಕಿದಾರೋ ಅಲ್ಲೇ ಎದುರಿಗೆ ಬರಬೇಕು. ನೋಡಿ, ಇಲ್ಲಿ ಜನರೆಲ್ಲ ವೆಹಿಕಲಲ್ಲೆಲ್ಲ ನಿಲ್ಲಿಸಿದ್ದಾರೆ. ತುಂಬ ಸುಂದರವಾಗಿದೆ ನೋಡಿ ಇಲ್ಲಿಂದ ನೋಡಲಿಕ್ಕೆ. ನಿಮಗೆಲ್ರಿಗೂ ಇದನ್ನು ನೋಡಿ ಖುಷಿಯಾಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಈ ದೇವಸ್ಥಾನಕ್ಕೆ ಬರುವುದನ್ನು ಮರಿಬೇಡಿ. ಕೊಡಗಿಗೆ ಬಂದರೆ ಈ ದೇವಸ್ಥಾನಕ್ಕೆ ಬನ್ನಿ. ತುಂಬ ಪವಿತ್ರವಾದ ದೇವಸ್ಥಾನ. ಈಶ್ವರ ಇಗ್ಗುತಪ್ಪ ದೇವಸ್ಥಾನ, ಪಾಡಿ ಇಗ್ಗುತಪ್ಪ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಕೇರಳದ ದೇವರು ಇಲ್ಲಿ ಬಂದು ನೆಲೆಸಿದ್ದಂತೆ. ಅನ್ನ ಕೊಡುವ ದೇವರು, ಅನ್ನ ಇಲ್ಲಿಯೇ ಮೊದಲಾಗಿ ಆಗಿದ್ದು ಅಂತ ಹೇಳ್ತಾರೆ. ಕೊಡಗಿನಲ್ಲಿ ತುಂಬ ಫೇಮಸ್ ಆದ ದೇವಸ್ಥಾನವಿದು.
ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಅಲ್ಲಿಯವರೆಗೂ ಎಲ್ರಿಗೂ ಬಾಯ್ ಬಾಯ್. ಆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.